16-17 ಮಾಡಲು 17 ರಿಜಿಸ್ಟ್ರೇಷನ್ನು ಇಂಡಿಕಾ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, 1,30,30,000ಕ್ಕೆ ಫೈನಲ್ ಆಗುತ್ತೆ. 16 ಮಾಡಲ್ ಸ್ವಿಫ್ಟ್ ಡಿಸೈರು 3 lakhsಗೆ ಫೈನಲ್ ಆಗುತ್ತೆ. ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಡಿಯ ಹಾಳು ಕಂಡೀಷನ್ನು ಆ ಥರ ಯಾವುದಿಲ್ಲ, ನೋಡ್ತಿದ್ದೀವಲ್ಲ. ಸೊ ನೀವು ಒಂದ್ಸಲಿ ಬಂದು ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇವಾಗ ತುಂಬ ಜನಕ್ಕೆ ಡೀಸೆಲ್ ತೊಗೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ, ನನಗೆ ಪೆಟ್ರೋಲ್ ಬೇಕು, ಮೈಲೇಜ್ ಜಾಸ್ತಿ ಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥವ್ರಿಗೆ CNG ಇರುವಂತಹ ಗಾಡಿ ಸೂಕ್ತ. 22 ಮಾಡಲು ಸ್ವಿಫ್ಟ್ ಡಿಸೈರ್ CNG 6,90,000ಗೆ ಫೈನಲ್ ಆಗುತ್ತೆ. 19 ಮಾಡಲ್ ಇಟಿಯೋಸ್ GD ಬಂದ್ಬಿಟ್ಟು ಡೀಸೆಲ್ ಗಾಡಿ 5,90,000ಗೆ ಫೈನಲ್ ಮಾಡ್ತಾರೆ. 5,70,000ಗೆ 19 ಮಾಡಲ್ 8 ಗಾಡಿ ಇದೆ, ಬ್ಯಾಕ್ ಟು ಬ್ಯಾಕ್ ನೋಡ್ಕೋಬಹುದು. ಸರಿ, ನಮ್ಮ ಹತ್ರ ಬಂದ್ಬಿಟ್ಟು ಯಾವ ಗಾಡಿ ತೊಗೊಂಡ್ರು ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಗಾಡಿ ಇದ್ರೆ ತೊಗೊಂಡು ಬನ್ನಿ, ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಅದಕ್ಕೇನು ಬೆಲೆ ಇದೆ ಅದನ್ನ ನಾವು ಕೊಡ್ತೀವಿ, ನಮ್ಮ ಗಾಡಿಗೆ ಏನು ಬೆಲೆ ಇದೆ ಅದನ್ನ ಕೊಡಿ ಖಂಡಿತ. ಹಾಯ್ ಗೈಸ್, ಬರಲಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಲಾಸ್ಟ್ ಟೈಮು ಈ ಶೋರೂಮಲ್ಲಿ ವಿಡಿಯೋ ಮಾಡಿದ್ದೆ, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ. ಲಿಮಿಟೆಡ್ ಸ್ಟಾಕ್ ಇದ್ರೂ ಪರವಾಗಿಲ್ಲ, ಈ ಥರ ಪ್ರೈಸಿಂಗ್ ಕಮ್ಮಿ ಇರೋ ಕಡೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಬಂದಿತ್ತು. ಸೊ ಮತ್ತೆ ಅದೇ ಶೋರೂಮ್ಗೆ ಬಂದಿದ್ದೀನಿ, ಸಪ್ತಗಿರಿ ಆಟೋ ಕನ್ಸಲ್ಟೆಂಟ್ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಲೊಕೇಶನ್ ತುಂಬ ಏನು ಕಷ್ಟ ಏನಿಲ್ಲ. ನೀವು ನಾಯಂಡಹಳ್ಳಿಯಿಂದ ಟುವರ್ಡ್ಸ್ ಬನಶಂಕರಿ ಏನು ಹೋಗ್ತೀರಾ, ಔಟರ್ ರಿಂಗ್ ರೋಡಲ್ಲಿ KTM ಶೋರೂಮ್ ಬರುತ್ತೆ. ಅಲ್ಲಿಂದ ಡೌನ್ ಬಂದು ನೀವು ಅಂದರೆ ಲೆಫ್ಟ್ ತೊಗೊಂಡು ಡೌನ್ ಬಂದು ಇಮಿಡಿಯೇಟ್ ಅಥವಾ ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಿಮಗೆ ಶೋರೂಮ್ ಬರುತ್ತೆ. ಅಲ್ಲಿ ರೈಟ್ ತೊಗೊಂಡ್ರೆ ಇಲ್ಲಿ 100 ಮೀಟರ್ಸಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರಭಾಕರ್ ಸರ್ ಮನೆ ಏನಿದೆ, ಟೈಗರ್ ಪ್ರಭಾಕರ್ ಸರ್ ಮನೆ ಅಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬೋದು. ತಡ ಮಾಡೋದ್ಬೇಡ, ನಮ್ಮ ಜೊತೆಗೆ ಸರ್ ಇದ್ದಾರೆ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸರ್ ಹೇಗಿದ್ದೀರಾ? ಸೂಪರ್ ಸರ್. ಸರ್ ಹೇಳಿ, ಇವಾಗ ತುಂಬ ದಿನ ಆಯಿತು, ಆಲ್ಮೋಸ್ಟ್ 100 ವೆಹಿಕಲ್ಸ್ ಸೇಲ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಸೊ ಬ್ಯಾಕ್ ಟು ಬ್ಯಾಕ್ ನಾವು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಅಷ್ಟು ಸ್ಟಾಕ್ಗಳೆಲ್ಲ ಮೂವ್ ಆಗ್ತಾ ಇತ್ತು. ಇವಾಗ ಮತ್ತೆ ಸ್ಟಾಕು ಹೊಂಚ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸರ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಕಾರ್ಗಳು ನೋಡ್ಬೋದು ನಾವು? ಸರ್ ಒಂದು 20 and above ಇಲ್ಲಿ ಅಟ್ ಪ್ರೆಸೆಂಟ್ ನೋಡ್ಬೋದು. ಇನ್ನು ಗೋಡಾನಲ್ಲಿ ಇನ್ನೂ ಸ್ವಲ್ಪ ಇದೆ, ಮತ್ತು ಇನ್ನು ಸ್ವಲ್ಪ ಟಿಂಕ್ರಿಂಗ್ ಪೇಂಟಿಂಗು ಮತ್ತು ಸಣ್ಣ ಪುಟ್ಟ ಇರುತ್ತಲ್ವ, ಗ್ಯಾರೇಜಲ್ಲಿದೆ, ಮತ್ತು ರಬ್ಬಿಂಗ್ ಪಾಲಿಶಲ್ಲಿದೆ. ಇನ್ನೂ ಒಂದು 20 ಟೋಟಲ್ ಒಂದು 40 ವೆಹಿಕಲ್ಸ್ವರೆಗೂ ಸಿಗುತ್ತೆ ನಮ್ಮ ಹತ್ರ. ಒಟ್ಟಿನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು. ಅದೇನು ಹೊಸ ಶೋರೂಮ್ ಅಂತ ಕೊಟ್ಟಿದ್ರು ಅಥವಾ ನೀವು ಕೊಡಬೇಕು ಅಂತ ಕೊಟ್ಟಿದ್ರೆ ಗೊತ್ತಿಲ್ಲ, ಬಟ್ ಇವಾಗಲೂ ಅದೇ ತರ ಪ್ರೈಸಿಂಗ್ ಇರುತ್ತಾ ಹೇಗೆ ಸರ್? ಅದಕ್ಕಿಂತ ಕಮ್ಮಿ ಇದೆ ಸರ್. ಇವಾಗೆಲ್ಲ ತುಂಬಾ ರೇಟ್ ಕೂಡ ಡೌನ್ ಆಗಿದೆ. ರೇಟ್ ಡೌನ್ ಆದ್ಮೇಲೆ ನಾವು ಆಬ್ವಿಯಸ್ಲಿ ರೇಟ್ ಡೌನ್ ಮಾಡಿ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಅಂದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲೇ ಸಿಗುತ್ತೆ. ಲೋನ್ ಮಾಡಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? 100% ಲೋನು ಮಾಡಿಸ್ಕೊಡ್ತೀರಾ. ಅಂಡ್ ಆಲ್ಸೋ ಓಲಾ ಓಬರ್ಗೆ 100% ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಅಂದ್ರೆ 100% ಲೋನ್ ಅಲ್ಲ, 100% ಲೋನ್ ಮಾಡಿಸ್ಕೊಡ್ತೀನಿ. ಅಂದ್ರೆ ನೀವು ಶೋರ್ ಆಗಿ ಲೋನ್ ಮಾಡಿಸ್ಕೊಡ್ತೀರಾ, ಬಟ್ 100% ಲೋನ್ ಆಗುತ್ತೆ ಅಂತ ಅಲ್ಲ, ಅದು 80% ತನಕ ಲೋನ್ ಆಗ್ಬೋದು, 70% ಲೋನ್ ಆಗುತ್ತೆ. ಹಂಗೆ ಇವಾಗ ತುಂಬಾ ಜನ ಕೇಳುವಂತದ್ದೇನೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಪ್ರೊಸೆಸ್ ಏನಂತ ಹೇಳ್ಬಿಟ್ಟು ಓಲಾ ಮತ್ತೆ ಊಬರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಅದನ್ನು ಮಾಡಿಸ್ಕೊಡ್ತೀರಾ? ಅದನ್ನು ಮಾಡ್ಕೊಡ್ತೀವಿ. ಫ್ರೀ ಆಫ್ ಕಾಸ್ಟ್ ಅಲ್ಲ ಅಥವಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಸೊ ವ್ಯಾರಂಟಿ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ವ್ಯಾರಂಟಿ ಅಂತ ಏನು ಬರಲ್ಲ, ಯಾಕಂದರೆ ನಮ್ಮ ಹತ್ರ ಬಂದ್ಬಿಟ್ಟು ಜಿನಿಯನ್ ಆಗಿದೆ ವೆಹಿಕಲ್ಸು. ಇದು ಬಂದ್ಬಿಟ್ಟು ಬೇಕಂದರೆ ನಮ್ದೇನಂದರೆ ಆಪ್ಷನ್ನು, ನೀವು ಶೋರೂಮ್ ಬೇಕಂದ್ರೆ ತೊಗೊಂಡೋಗಿ ತೋರಿಸ್ಬೋದು, ಇಲ್ಲ ನಿಮ್ಮ ಯಾರಾದರೂ ಮೆಕ್ಯಾನಿಕ್ ಇದ್ದರೆ ಕರ್ಕೊಂಡು ಬಂದು ತೋರಿಸ್ಬೋದು. ಯಾಕಂದರೆ ಇದು ಸೆಕೆಂಡ್ ವೆಹಿಕಲ್ಸ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಅಲ್ಲಿ 1,50,000 ಆ ಥರ ರನ್ ಆಗಿರುತ್ತೆ. ಅದರಿಂದ ಬಂದ್ಬಿಟ್ಟು ನಾವೇನು ಗ್ಯಾರಂಟಿ ಕೊಡಲ್ಲ. ಗ್ಯಾರಂಟಿ ಅಂದರೆ ನೀವು ಬಂದು ಶೋರೂಮಲ್ಲಾದರೂ ತೋರಿಸ್ಕೊಳ್ಳಿ, ಇಲ್ಲ ಮೆಕ್ಯಾನಿಕ್ನ ಕರ್ಕೊಂಬಂದು ಮಾಡಿಸಿ. ಎಲ್ಲೋ ವರ್ಡ್ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲೋದ್ರೂ ಕೂಡ ವ್ಯಾರಂಟಿ ಸಿಗಲ್ಲ, ಬಟ್ ನಿಮಗೆ ಒಂದು ಆಪ್ಷನ್ ಕೊಡ್ತಾರೆ. ಯಾರೇ ಮೆಕ್ಯಾನಿಕ್ನ ಬೇಕಾದ್ರೂ ಕರ್ಕೊಂಬಂದು ಚೆಕ್ ಮಾಡಿಸಿ, ಅಥವಾ ನೀವೇ ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಈಸಿಯಾಗಿ ನೀವು ಒಂದು ಟ್ರಸ್ಟ್ ಇಟ್ಕೊಂಡು ತೊಗೊಂಡೋಗೋದಕ್ಕೂ ಆಪ್ಷನ್ ಕೊಡ್ತೀವಿ. ನಮ್ಮ ಹುಡುಗನ ಜೊತೆನಲ್ಲಿ ಕಳಿಸ್ತೀವಿ, ತೊಗೊಂಡಾಗ ಅವ್ರು ಚೆಕ್ ಮಾಡಿಸ್ಕೊಂಡು ಬರ್ಬೋದು. ನಿಯರ್ 1 or 2 kilometer ಇಲ್ಲೇ ಕಲ್ಯಾಣಿ ಮೋಟರ್ಸ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಸೂಪರ್. ನಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಮಾರುತಿ ವೆಹಿಕಲ್ಸ್ ಇರೋದ್ರಿಂದ ಆರಾಮಾಗಿ ಕಲ್ಯಾಣಿ ಮೋಟರ್ಸ್ಗೆ ಹೋಗ್ಬೋದು. ಏನು ಇವತ್ತು ಅಂದರೆ ಬಜೆಟ್ ಸ್ಟಾರ್ಟಿಂಗ್ ಎಷ್ಟು ಇವತ್ತು ಪ್ರೈಸು? ಸರ್ ಇದು ನೋಡಿ, ಇಂಡಿಕಾ ಇದೆ. ಈ ಇಂಡಿಕಾ ಬಂದ್ಬಿಟ್ಟು 1,30,000 ಕೊಡ್ತೀನಿ ಸರ್. 1,30,000. LX 2016-17 ರಿಜಿಸ್ಟ್ರೇಷನ್ನು. ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟಿಂಗ್ ಬರುತ್ತೆ, ಗಾಡಿ ತುಂಬ ನೀಟಾಗಿದೆ. ಲೋಯೆಸ್ಟ್ ಪ್ರೈಸ್ ಅಂದರೆ ಇದು 1,30,000 ಕೊಡ್ತೀನಿ. ವೀಕ್ಷಕರೇ ನೋಡ್ಕೋಬೋದು, ಮೊದಲನೇ ಗಾಡಿನೇ, ಅದು ಕೂಡ ಲೇಟೆಸ್ಟ್ ಮಾಡೆಲ್ ಇಂಡಿಕಾ. ಚೆನ್ನಾಗೇ ಇದೆ ಕಂಡೀಷನ್ ಕೂಡ ಹಾಳಾಗಿದೆ ಆ ಥರ ಏನಿಲ್ಲ. 16-17 ಮಾಡಲು 17 ರಿಜಿಸ್ಟ್ರೇಷನ್ನು ಇಂಡಿಕಾ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, 1,30,30,000ಕ್ಕೆ ಫೈನಲ್ ಆಗುತ್ತೆ. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫಸ್ಟ್ ಗಾಡಿ ಫೈನಲ್ ಟು ಫೈನಲ್ ಹೇಳ್ಬಿಟ್ಟಿದ್ದೀನಿ. ಆಕ್ಚುಲಿ 1,50,000 ಹೇಳ್ತಾ ಇರೋದು, 1,30,000 ವಿಡಿಯೋಗೆ ಅಂತಾನೆ ಫೈನಲ್ ಪ್ರೈಸ್ ಹೇಳ್ಬಿಟ್ಟಿದ್ದೀರಾ? ಓಕೆ ಸರ್. ಹಾಗಾದ್ರೆ 7 ಸೀಟರ್ ವೆಹಿಕಲ್ ಸೇಲ್ ಮಾಡ್ತಿದ್ದೀರಾ ಈ ವಿಡಿಯೋದಲ್ಲಿ? ಹೌದು ಸರ್. ಯಾವುದು ಸರ್ ಇದು? ಕ್ರಿಸ್ಟಾ. ಕ್ರಿಸ್ಟಾ. ಓಕೆ. 2019 ಮಾಡಲು.
ಸರ್ ಇದು ಸಿಂಗಲ್ ಓನರು 1,50,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಇದು ಬಂದ್ಬಿಟ್ಟು ನಿಮಗೆ 16 lakhs ಕೋಟ್ ಮಾಡ್ತಾ ಇದ್ದೀನಿ. ಓಕೆ 15,50,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. 15,50,000ಕ್ಕೆ ಫೈನಲ್ ಇನೋವಾ ಕ್ರಿಸ್ಟಾ, ಅದು ಕೂಡ ಸರ್. ಇದು ಯಾವ ವೇರಿಯಂಟ್ ಸರ್ ಇದು? ಸರ್ ಜಿ ವೇರಿಯಂಟ್. ಎಲ್ಲೋ ಬೋರ್ಡ್ ಆಲ್ಮೋಸ್ಟ್ ಜಿ ವೇರಿಯಂಟ್ ಯೂಸ್ ಆಗೋದು. ಬಟ್ ಜಿ ವೇರಿಯಂಟ್ ಅಲ್ಲೇ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ರೇರ್ ಡಿಫಾಗರ್, ವೈಪರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಎಲ್ಲ ಫೀಚರ್ಸ್. ಮ್ಯಾಗ್ ವೀಲ್ ಕೂಡ ಬರುತ್ತೆ. ಮ್ಯಾಗ್ ವೀಲ್ ಕೂಡ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ, ನೋಡ್ಕೋಬಹುದು. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ಫೈನಲ್ ಪ್ರೈಸ್ ನಾನು ಆಲ್ರೆಡಿ 50,000 ಡಿಪ್ರಿಷಿಯೇಟ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದೀರಾ. ಆ್ಯಕ್ಚುಲಿ 16 lakh ಹೇಳ್ತಾ ಇರೋದು, 50,000 ಬಿಟ್ಟು ಹೇಳಿದ್ದೀನಿ. 15,50,000 ಇಲ್ಲಿ ದೂರದಿಂದ ಬರೋರಿಗೆ ಒಂದು 5,000 ಬಿಡೋದು ಆ ಥರ ಮಾಡ್ತೀರಾ ಬಂದರೆ? ಸರಿ ಸರ್, ನಿಮಗೋಸ್ಕರ ನಾನು ಬಿಟ್ಕೊಡ್ತೀನಿ ಸರ್. ಓಕೆ ವೀಕ್ಷಕರೇ, ಬರ್ಬೋದು. ಒಂದು 7 ಸೀಟರ್ ವೆಹಿಕಲ್ಲು ಕಮ್ಮಿಗೆ ಸಿಗ್ತಾ ಇದೆ. ತುಂಬ ಜನಕ್ಕೆ ಒಂದು ಡ್ರೀಮ್ ಇರುತ್ತೆ, ನಾನು ತೊಗೊಳೋದೆ ಒಂದು 7 ಸೀಟರ್ ವೆಹಿಕಲ್ನ, ಅಂದರೆ ಲೋ ಬೋರ್ಡಲ್ಲಿ 7 ಸೀಟರ್ ವೆಹಿಕಲ್ ತೊಗೊಂಡು ಓಡಿಸ್ಬೇಕು ಅಂದ್ಬಿಟ್ಟು ಅಂಥವ್ರು ಖಂಡಿತವಾಗ್ಲೂ ಬಂದು ತೊಗೊಂಡೋಗ್ಬೋದು. ಫುಲ್ ಕ್ಯಾಶಿಗೆ ಬಂದರೆ 15,40,000 ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡಿಸೈರ್ಗಳು. ಸಿ ಎನ್ ಜಿನ ಸರ್ ಇದು? ಹೌದು, 22 ಮಾಡಲ್ CNG. ಇವಾಗ ತುಂಬ ಜನಕ್ಕೆ ಡೀಸೆಲ್ ತೊಗೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ, ನನಗೆ ಪೆಟ್ರೋಲ್ ಬೇಕು, ಮೈಲೇಜ್ ಜಾಸ್ತಿ ಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥವ್ರಿಗೆ CNG ಇರುವಂತಹ ಗಾಡಿ ಸೂಕ್ತ. ಸೊ ಇದು ಒಂದು ಯಾವ 22 ಮಾಡಲ್ ಸರ್. 22 ಲೇಟೆಸ್ಟ್ ಮಾಡಲು. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂದಾಜಿದು? ಸರ್ ಇದು 70,000 ಓಡಿದೆ. 70,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಹಿಸ್ಟ್ರಿ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ನೋಡ್ಕೋಬಹುದು. ಲೆದರ್ ಅಪೋಲ್ಸ್ಟ್ರಿ ಇದೆ. ಗಾಡಿ ಚೆನ್ನಾಗಿ ಕಾಣ್ತಾ ಇದೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್. ಸುಮ್ಮನೆ ಹೇಳ್ತಾ ಇಲ್ಲ, ಬ್ರ್ಯಾಂಡ್ ನ್ಯೂ ಆ್ಯಕ್ಚುಲಿ ಇದೆ ಇದರಲ್ಲಿ. ಹೌದು ಸರ್. ಇವಾಗ ಇದು ಫೈನಲ್ ಪ್ರೈಸ್ ಸರ್ ಇದು? ಸರ್ 7,30,000 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 7 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು. ಸ್ವಿಫ್ಟ್ ಡಿಸೈರ್ 22 ಮಾಡಲ್ ಬಂದರೆ 6,90,000 ಕೊಡ್ತೀನಿ ಸರ್. 22 ಮಾಡಲು ಸ್ವಿಫ್ಟ್ ಡಿಸೈರ್ CNG 6,90,000ಗೆ ಫೈನಲ್ ಆಗುತ್ತೆ. ಅಂಡ್ ಲೋನ್ ಕೂಡ ಆಗುತ್ತಲ್ಲ ಸರ್ ಇದಕ್ಕೆ? ಹೌದು ಸರ್, ಮಾಡ್ಕೊಡ್ತೀನಿ. ಒಂದು 2 ರಿಂದ 3 ಲಕ್ಷ ತೊಗೊಂಡ್ಬಂದ್ರೆ ಲೋನ್ ಮಾಡ್ಕೊಡ್ತೀರಾ? 2 ಲಕ್ಷ ತಂದು ಕೊಟ್ಟರೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ವೀಕ್ಷಕರೇ. ಒಂದು ಇಟಿಯೋಸ್ ಇದೆ ಸರ್. ಇದೊಂದು ಬೆಸ್ಟ್ ಆಫರ್ ಕೊಡ್ತೀನಿ ಸರ್. ಏನು ಸರ್ ಬೆಸ್ಟ್ ಆಫರ್? ಸರ್ ಇದು 19 ಮಾಡಲು ಇಟಿಯೋಸ್ ಪ್ಲಾಟಿನಾ. ಓಕೆ, ಸಾರಿ GD. ಇದು ಪ್ಲಾಟಿನಾ ಗೋಡನಲ್ಲಿದೆ. ಇದು 5,75,000 ಕೊಡ್ತೀನಿ ಸರ್. 19 ಮಾಡಲ್ ಇಟಿಯೋಸ್ GD ಬಂದ್ಬಿಟ್ಟು ಡೀಸೆಲ್ ಗಾಡಿ 5,90,000ಗೆ ಫೈನಲ್ ಮಾಡ್ತಾರೆ. ಹೌದು ಸರ್, ಹೌದು ಸರ್. ವೀಕ್ಷಕರೇ ನೋಡ್ಕೋಬಹುದು. ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ. ಗಾಡಿ ಚೆನ್ನಾಗಿ ಕಾಣ್ತಾ ಇದೆ. ಏರ್ ಬ್ಯಾಗ್ ಸಮೇತವಾಗಿ ಬರುತ್ತಿದ್ದು ಗಾಡಿ. ಇನ್ನೊಂದು ಸೇಮ್ ಪ್ಲಾಟಿನಾ ಇದೆ, ಅದು ಬಂದ್ಬಿಟ್ಟು 6,80,000 ಕೊಡ್ತೀನಿ ಸರ್. ಸರ್ ಅಂದಾಜು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಬಂದ್ಬಿಟ್ಟು 1,20,000. ಬಟ್ ಟೊಯೋಟಾ ಇಂಜಿನ್ಗೆ ಏನು ಸರ್ 5 lakh ಈಸಿಯಾಗಿ ಕೊಡುತ್ತೆ ಸರ್. ಓಕೆ ಸರ್. ಆ ಕಡೆ ಕೂಡ ಗಾಡಿ ಹೌದು. ಇದೆಲ್ಲ ಬಂದ್ಬಿಟ್ಟು ಎಕ್ಸೆಂಟ್ ವೇರಿಯಂಟ್ ಇದೆ. ಅದು 18 ಮಾಡಲು, ಇದು 19 ಮಾಡಲು, ಇದು 20 ಮಾಡಲು. ಓಕೆ ವೀಕ್ಷಕರೇ, ಯಾರಾದರೂ ಎಕ್ಸೆಂಟ್ ನೋಡ್ತಿರೋರಿಗೆ ಒಂದಲ್ಲ ಎರಡಲ್ಲ 3 ವೆಹಿಕಲ್ಲು ಬ್ಯಾಕ್ ಟು ಬ್ಯಾಕ್ ಇದೆ ಸರ್. ಹಂಗೆ ತಿಳಿಸ್ಕೊಡಿ ಸರ್. ಸರ್ ಇದು 18 ಮಾಡಲು, 4 ಪವರ್ ವಿಂಡೋ ಇದೆ, ಟೈರ್ಸ್ ಇದೆ, ನ್ಯೂ ಟೈರ್ಸು, ಕಂಪ್ನಿ ಲೆದರ್ ಅಪೋಲ್ಸ್ಟ್ರಿ ಇದೆ, ಜಿನಿಯನ್ ಗಾಡಿ, ಸೆಕೆಂಡ್ ಓನರು. ಓಕೆ. ಗಾಡಿ ಬಂದ್ಬಿಟ್ಟು 18 ಮಾಡಲು, ಸೆಕೆಂಡ್ ಓನರು, 3,50,000 ಕೋಟ್ ಮಾಡ್ತಾ ಇದ್ದೀನಿ. ಒಂದು 3,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲ್ ಯುಂಡೈ ಎಕ್ಸೆಂಟ್. ಸರಿ 18 ಮಾಡಲ್. 18 ಮಾಡಲ್ ಯುಂಡೈ ಎಕ್ಸೆಂಟ್ ಬಂದ್ಬಿಟ್ಟು 3,25,000ಕ್ಕೆ ಫೈನಲ್ ಆಗುತ್ತೆ. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬಹುದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೀಸೆಲ್ಗಳು ಒಳ್ಳೆ ಮೈಲೇಜ್ ಕೊಡುತ್ತೆ. ನೆಕ್ಸ್ಟ್ ಮತ್ತೊಂದು ಎಕ್ಸೆಂಟು ಸರ್. ಇದು 19 ಮಾಡಲ್ಲು. ಓಕೆ. ಸಿಂಗಲ್ ಓನರು. ಇದು ಬಂದ್ಬಿಟ್ಟು 4,50,000 ಕೊಟ್ಟು ಮಾಡ್ತಾ ಇದ್ದೀನಿ. ಇದೊಂದು 4,25,000ಗೆಲ್ಲ ಕೊಟ್ಬಿಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಆಗುತ್ತೆ ಸರ್. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಇದು ಸರ್? ಸರ್ ಇದು 1920 ಸರ್. ಇದು 4,80,000 ಕೊಟ್ಟು ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಶೇಪ್ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ಒಂದು 4,50,000 ಕೊಟ್ಬಿಡ್ತೀನಿ ಸರ್. 4,50,000 ಒಟ್ಟಿನಲ್ಲಿ 3.5 ಇಂದ ಸ್ಟಾರ್ಟ್ ಆಗಿ ಇದು ಲೆದರ್ ಅಪೋಲ್ಸ್ಟ್ರಿ ಇದೆ, 5 ತನಕ ಪವರ್ ವಿಂಡೋಸ್ ಇದೆ, ನ್ಯೂ ಟೈರ್ಸ್ ಇದೆ. ಇದರಲ್ಲಿ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಹೌದು ಸರ್, ಸಿಂಗಲ್ ಏರ್ ಬ್ಯಾಗ್ ನೋಡ್ಕೋಬಹುದು. ಗಾಡಿ ಕಂಡೀಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ನೋಡ್ಬೋದು ಇದು ನ್ಯೂ ಶೇಪ್, ಇದು ಬ್ರ್ಯಾಂಡ್ ನ್ಯೂ ಟೈ ಲ್ಯಾಂಪು ಚೆನ್ನಾಗಿ ಕಾಣಿಸ್ತಾ ಇದೆ. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಸರ್. ನಮ್ಮ ಹತ್ರ 2019 ಮಾಡಲು ಒಂದು 8 ವೆಹಿಕಲ್ಸ್ ಇದೆ ಸರ್. ಸಿಂಗಲ್ ಓನರು. ಇದು ಬಂದ್ಬಿಟ್ಟು 2019 ಮಾಡಲು ಸಿಂಗಲ್ ಓನರು, 4 ಟೈರ್ಸ್ ಇದೆ. ಇದು ಅಷ್ಟೇ. ಇದು ಕೂಡ 19 ಮಾಡಲ್ಲ, ಇದು ಸಿಂಗಲ್ ಓನರೇ.
ಇದರಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಅದು 19 ಮಾಡಲ್ಲೇ ಸಿಂಗಲ್ ಓನರೇ. ಸೇಮ್ ಎಲ್ಲದಕ್ಕೂ ಒಂದೇ ಬರುತ್ತೆ ಸರ್. ಎಲ್ಲದನ್ನು ಬಂದ್ಬಿಟ್ಟು 6 lakhs ಕೊಟ್ಟು ಮಾಡ್ತಾ ಇದ್ದೀನಿ. 5,70,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. 5,70,000ಗೆ 19 ಮಾಡಲ್ 8 ಗಾಡಿ ಇದೆ ಬ್ಯಾಕ್ ಟು ಬ್ಯಾಕು ನೋಡ್ಕೋಬೋದು. ಸೊ ಇಲ್ಲೊಂದು 19 ಮಾಡಲು, ಇದರಲ್ಲಿ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಟೂರೆಸ್ಟ್ ವೇರಿಯಂಟ್ ಇದು. ಎಲ್ಲದಕ್ಕೂ ಹೊಸ ಸೀಟ್ ಕವರ್ಸ್ ಇದೆ, ಲೆದರ್ ಅಪೋಲ್ಸ್ಟ್ರಿ, ನ್ಯೂ ಟೈರ್ಸ್ ಇದೆ, ಏರ್ ಬ್ಯಾಗ್ ಬರುತ್ತೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಸೊ ಗಾಡಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಲವೊಬ್ರು ಏನಂದ್ರೆ ಸರ್ ಡಾಕ್ಯುಮೆಂಟ್ಸ್ನ ಆಪಲ್ ಚೆಕ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ ಇದೇ ರೇಟ್ ಅನ್ಕೊಂತಾರೆ. ಇಲ್ಲ ಸರ್, ಖಂಡಿತ ಯಾವುದಿಲ್ಲ ಅಂದ್ರೂ 6 ತಿಂಗಳು ರನ್ನಿಂಗ್ ಮಾಡ್ಕೊಡ್ತೀನಿ ಸರ್ ನಾನು. 6 months ರನ್ನಿಂಗ್ ಮಾಡ್ಕೊಡ್ತೀರಾ? ಹೌದು. ಸೊ ಈ ಗಾಡಿ ಕೂಡ ಸೇಮ್ ಕಂಡೀಷನ್ನು, 2019 ಮಾಡಲು, ಸಿಂಗಲ್ ಓನರ್, ಸ್ವಿಫ್ಟ್ ಡಿಸೈರು. ಹೌದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ. ಸೊ ಇದು ಕೂಡ 5,75,000ಗೆ ಫೈನಲ್ ಆಗುತ್ತೆ. ಇದಕ್ಕೂ ಅಪೋಲೋ ನ್ಯೂ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ಕೋಬೋದು ಸರ್. ಇದು 1920 ಸರ್. 19-20 ಮಾಡಲು. ಹೌದು ಸರ್. ಎಷ್ಟು ಕಿಲೋಮೀಟರ್ ಹೊಡಿದ ಅಂದಾಜಿದ್ದಲ್ಲ ಸರ್? ಇದು ಬಂದ್ಬಿಟ್ಟು 6 lakhs, ಇದು 5,80,000 ಕೊಟ್ಬಿಡ್ತೀನಿ ಸರ್. 5,80,000ಕ್ಕೆ 1920 ಮಾಡಲ್ ಸಿಗುತ್ತೆ. ಸೊ ಲೇಟೆಸ್ಟ್ ಮಾಡಲು ಕಮ್ಮಿ ಪ್ರೈಸಿಗೆ ನೋಡೋರು ಖಂಡಿತವಾಗ್ಲೂ ನೋಡ್ಕೋಬೋದು. ಸಿಂಗಲ್ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಕಿಲೋಮೀಟ್ರು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು. ಎಲ್ಲ ಒಂದೇ ಕಲರು, ಒಂದೇ ಥರ ಗಾಡಿ ಆಗಿರೋದು ಸರ್. ಅಪ್ರಾಕ್ಸಿಮೇಟ್ ಎಲ್ಲ ಅದು 97,000 ಓಡಿದೆ. K01 AK3365 ಇದು 98,000 ಓಡಿದೆ. ಓಕೆ. ಇದು 1 lakh ಓಡಿದೆ. ಇದು 96,000 ಓಡಿದೆ. ಓಕೆ ಸರ್. ಇದೆರಡು ಬಂದ್ಬಿಟ್ಟು 2016 ಮಾಡಲು. ಇದು 2016 ಮಾಡಲು. ಇದು ಬಂದ್ಬಿಟ್ಟು ನಿಮಗೆ 3,70,000 ಕೊಟ್ಟು ಮಾಡ್ತಾ ಇದ್ದೀನಿ. 3,50,000 ಕೊಡ್ತೀನಿ. 3,50,000ಕ್ಕೆಲ್ಲ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ ನೋಡ್ಕೋಬಹುದು. ಯಾರಾದರೂ ಎಲ್ಲೋ ಬಿಟ್ಟು ಓಡಿಸ್ಬೇಕು ಅಂತಿರೋರಿಗೆ. ನೆಕ್ಸ್ಟ್ ಮತ್ತೊಂದು ಗಾಡಿ ಇದೆ. ಇದನ್ನು ಬಂದ್ಬಿಟ್ಟು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಅಪೋಲ್ಸ್ಟ್ರಿ ಇದೆ. ಇದು ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಓನರ್ ಬಂದ್ಬಿಟ್ಟು 3rd ಓನರ್ ಆಗಿರೋದ್ರಿಂದ ಜಸ್ಟ್ ನಿಮಗೆ 3 lakhs ಕೊಟ್ಬಿಡ್ತೀನಿ ಸರ್. 3,25,000 ಕೊಟ್ಟು ಮಾಡ್ತಾ ಇದ್ದೀನಿ. 3 lakhs ಕೊಟ್ಬಿಡ್ತೀನಿ ಸರ್. ಯಾವ ಮಾಡಲು ಸರ್ ಇದು? ಸರ್ ಇದು ಬಂದ್ಬಿಟ್ಟು 16 ಮಾಡಲ್. 16 ಮಾಡಲ್ ಸ್ವಿಫ್ಟ್ ಡಿಸೈರು 3 lakhsಗೆ ಫೈನಲ್ ಆಗುತ್ತೆ. ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಆಳ್ ಕಂಡೀಷನ್ನು ಆ ಥರ ಯಾವುದಿಲ್ಲ ನೋಡ್ತಿದ್ದೀವಲ್ಲ. ಸೊ ನೀವು ಒಂದ್ಸಲಿ ಬಂದು ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಇದಕ್ಕೂ 4 ಅಪೋಲೋ ಹೊಸ ಟೈರ್ ಇದೆ ಸರ್. ಓಕೆ. ಸೊ ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಬನ್ನಿ, ನಿಮಗೆ ಗಾಡಿ ನೋಡಿ, ಗಾಡಿ ಇಷ್ಟ ಆದರೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡು ನಿಮಗೆ ಇಷ್ಟ ಆದಮೇಲೆ ವ್ಯಾಪಾರ ಮಾಡಿ ನೀವು ತೊಗೊಂಡೋಗಿ. ಬಟ್ ಇವಾಗ ಹೇಳಿರೋದೆಲ್ಲ ಫೈನಲ್ ಟು ಫೈನಲ್ ರೇಟೇ ಹೇಳಿದ್ದೀನಿ. ಇವತ್ತಿನ ಡೇಟ್ಗೆ ನಾಳೆ ಕಮ್ಮಿ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು, ಅದು ಗೊತ್ತಿಲ್ಲ. ಯಾಕೆಂದರೆ ಇವತ್ತಿನ ರೇಟ್ಗೆ ಏನಿದೆ ಅದನ್ನು ಹೇಳಿದ್ದೀನಿ. ಬಟ್ ಇವಾಗ ಜಾಸ್ತಿ ಆಗೋ ಮೂಮೆಂಟ್ ಅಂತೂ ಇಲ್ಲ. ಲಾಸ್ಟ್ ಟೈಮ್ ಏನಂದರೆ ಕೊರೋನಾ ಇದ್ದಿದ್ದರಿಂದ ವೇರಿಯೇಷನ್ ಆಗ್ತಾಯಿತ್ತು. ಇವಾಗ ವೇರಿಯೇಷನ್ ಆಗಲ್ಲ, ಇನ್ನು ಕಮ್ಮಿ ಆಗ್ಬೋದು, ಜಾಸ್ತಿ ಆಗಲ್ಲ. ಕಮ್ಮಿ ಯಾಕೆಂದರೆ 6 months ಆದಮೇಲೆ ನೋಡೋಂಥ ವೀಕ್ಷಕರಿಗೋಸ್ಕರ ನಾನು ಹೇಳ್ತಾ ಇರೋದು. ಇವಾಗ ನಾನು ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು 6 months ಮುಂಚೆ ಮಾಡಿದ್ದಲ್ವಾ, ಅವಾಗಿನ ಕಸ್ಟಮರ್ ಕೂಡ ಇವಾಗ ಮಾಡ್ಬಿಟ್ಟು ಏನು ಸರ್ ಈ ರೇಟ್ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಆ ರೇಟ್ ಇವತ್ತಿಲ್ಲ, ಇವತ್ತು ಕಮ್ಮಿ ಆಗಿದೆ ರೇಟು. ಬಟ್ ಆ ರೇಟ್ ಇವತ್ತಿರಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಆ ರೇಟ್ಗೂ ಈ ರೇಟ್ಗೂ 1 lakh ಹತ್ರ ಡಿಫ್ರೆನ್ಸ್ ಆಗಿಬಿಟ್ಟಿದೆ. 1 ಲಕ್ಷ ಡಿಫ್ರೆನ್ಸ್ ಆಗಿದೆ. ವೀಕ್ಷಕರೇ, ಯಾರಾದರೂ ಎಲ್ಲೋ ಬೋರ್ಡ್ ಡ್ರೈವರ್ಸ್ ನೋಡ್ತಿರೋರು ಖಂಡಿತವಾಗ್ಲೂ ಇವಾಗಿನ ಪ್ರೈಸು ಕಮ್ಮಿ ಆಗಿದೆ. ಕಮ್ಮಿ ಚೆಕ್ ಮಾಡ್ಕೊಂಡು ತೊಗೋಬೋದು ಮಾರ್ಕೆಟ್ ಪ್ರೈಸು. ಆಲ್ಮೋಸ್ಟ್ ಇವರಂತೂ ಸೊ ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿನೇ ಹೇಳಿದ್ದಾರೆ. ಆವಾಗಲೇ ಅಪ್ರಿಷಿಯೇಟ್ ಮಾಡಿದ್ರಿ, ಇವಾಗ ಇನ್ನೂ ಖುಷಿ ಪಡ್ತೀರಾ. ಇಲ್ಲಿ ಗಾಡಿಗಳ ಕಂಡೀಷನ್ ಆಗಿರ್ಬೋದು. ನಿಮ್ಮ ವಿಡಿಯೋ ನೋಡಿಕೊಂಡು ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಗಾಡಿಗಳನ್ನ ತೊಗೊಂಡೋಗಿದ್ದಾರೆ, ಸಾಕಷ್ಟು ನಿಮಗೂ ತಿಳಿಸಿದ್ದಾರೆ ಅಂತ ಅನ್ಕೊಂಡು. ಹೌದೌದು ಸರ್. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಖಂಡಿತವಾಗ್ಲೂ ಯಾವುದೇ ರೀತಿ ಎಲ್ಲೋ ಬೋರ್ಡ್ ಕಾರ್ಸ್ ನೋಡ್ತಾ ಇದ್ದರೆ ಸಪ್ತಗಿರಿ ಆಟೋ ಕನ್ಸಲ್ಟೆಂಟ್ಗೆ ವಿಸಿಟ್ ಮಾಡ್ಬೋದು. ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.